ಕಂದಮ್ಮ ನನಗೆ ಸಲಗಾಯಿಂದ ತುಂಬ ಸಹಾಯ ಮಾಡ್ತಾ ಬಂದಿರೋ ನಾಗಾರ್ಜುನ ಶರ್ಮಾ. ಅಂದರೆ ಸಹಾಯ ಅಂತಲೇ ಹೇಳ್ಬೇಕು ಅದನ್ನು. ಅವರು ಎಷ್ಟೇ ದೊಡ್ಡ ಕವಿಗಳಾದರೂ ಸಹಾಯ ತುಂಬ ಉಪಯೋಗ ಆಗುತ್ತೆ. ಸೊ ಹಂಗಾಗಿ ಅವ್ರ ಕಂದಮ್ಮ ಇವತ್ತು ನಮ್ಮ ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಸೊ ನಾಗಾರ್ಜುನ ಶರ್ಮಾ ಮತ್ತು ಅವ್ರ ಕಂದಮ್ಮ ಇಬ್ಬರು ಸೇರಿ ಕಂದಮ್ಮ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಕಂದಮ್ಮನ ಕಡೆಯಿಂದ ನಮ್ಮ ಕಂದಮ್ಮನ ಬಿಡಿಸ್ಕೊಡಿ. ಕಂದಮ್ಮ ಸಾಂಗ್ ರಿಲೀಸ್. ಕಂದಮ್ಮ ಸಾಂಗ್ ಈಗ ರಿಲೀಸ್ ನಿಮ್ಮ ಮುಂದೆ. ಒಂದು ಸಿನಿಮಾ ಶೂಟಿಂಗ್ ಆದಮೇಲೆ ನಿರ್ದೇಶಕರು ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿರ್ತಾರೆ. ಅವ್ರಿಗಿಲ್ಲೇನು ತಲೆ ಓಡಲ್ಲ. ಶೂಟಿಂಗು, ಎಲ್ಲರದು ಪರ್ಫಾರ್ಮೆನ್ಸ್ ತೆಗಿಯೋದು ಅದೆಲ್ಲ ಮುಗಿದ್ಮೇಲೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ನಮ್ಮ ತಲೆ ಓಡ್ತಾನೆ ಇರಲ್ಲ. ಆವಾಗ ನಮಗೆ ಮತ್ತೆ ಜೀವ ಕೊಡೋದು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಲಿರಿಸಿಸ್ಟ್. ಯಾವಾಗಲೂ ಆ ವಿಷಯದಲ್ಲಿ ನಾನು ಫ್ರಮ್ ದ ಸಲಗಾಯಿಂದನೂ ಅದೆಷ್ಟು ಜನ್ಮದ್ದು ಸುಮ್ಮನೆ ಉತ್ಪ್ರೇಕ್ಷೆ ಹೇಳೋದಲ್ಲ, ಮುಖಸ್ತುತಿ ಹೇಳೋದಲ್ಲ. ನಿಮ್ಮಿಬ್ಬರಿಗೆ ಗೊತ್ತಿಲ್ಲ, ನಮ್ಮ ತಾಯಿ ಯಾವಾಗಲೂ ಆಶೀರ್ವಾದ ಮಾಡಿದರು, ನಿಂಗೆ ಒಳ್ಳೇದಾಗತ್ತೆ ಸುಮ್ಮನೆ ಇರು ಅಂತ. ಹಂಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಮ ತಾಯಿ ಆಶೀರ್ವಾದನೇ ಇವರಿಬ್ಬರು ನನಗೆ ಸಲಗಾಯಿಂದ ಕರ್ಕೊಂಡು ಬರ್ತಾ ಇರೋದು. ಸೊ ಹಾಗಾಗಿ ಚರಣ್ಗೆ ಮತ್ತು ನಾಗಾರ್ಜುನ ಶರ್ಮಾ ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ. ನಾವೇನೇ ಮಾಡಿದ್ರು ಚೆನ್ನಾಗಿ ಆಗ್ತಾ ಇದೆ ಅನ್ನೋಕ್ಕೆ ನೀವಿಬ್ಬರೇ ಮೇಯ್ನ್ ಕಾರಣ. ಒಂದ್ಸರಿ ಶೂಟಿಂಗ್ ಮುಗಿದ್ಮೇಲೆ ಮುಗಿದೋಯ್ತು ನಮ್ಮ ಕತೆ. ತಲೆ ಓಡಲ್ಲ ನಮಗೆ, ಅಂದರೆ ನಂಬಾಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅವಾಗ ನಾವು ಹೇಳಿದಾಗ ಅದಕ್ಕೆ ಬದುಕನ್ನ ಕಟ್ಕೊಡ್ತೀರ ಮತ್ತೆ ಎಲ್ಲನೂ. ಹಾಗಾಗಿ ಈ ಕ್ರೆಡಿಟ್ಸು ಅಥವಾ ಏನೇ ಆಗಲಿ ನಿಮಗೆ, ನಿಮ್ಮ ಮ್ಯೂಸಿಕ್ಗೆ ಮತ್ತು ನಿಮ್ಮ ಬರವಣಿಗೆಗೆ ಯಾವತ್ತೂ ನನ್ನ ಕಡೆಯಿಂದ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಿಕ್ಕಿದ್ದು ನೀವು ಹೇಳಬೇಕು. ನನಗೂ ನನ್ನ ಮಗಳಿಗೂ ಒಂದು ಗಲಾಟೆ ಆಯಿತು. ಅಂದರೆ ಪ್ರೀತಿಯಿಂದ ಚಿನ್ನಮ್ಮ ಕಂದಮ್ಮ ಹಾಡಿಗೆ ನಾನು ರೇಗಿಸ್ತಿದ್ದೆ. ಏನಮ್ಮ ನನಗೆ ಇಷ್ಟ ಆಗಿರೋ ಪದ ಎಲ್ಲ ನಿನ್ನ ಮೇಲೆ ಹಾಕಿ ಬರ್ಸಿದ್ದೀನಿ ಅಂತ. ಸುಂದರಪ್ಪ ನೀನು ನಾನು ಮೊದಲೇ ಕರೆದಿದ್ಯಾ ಅಂತ ಕ್ಯೂಟಾಗಿ ಕೇಳ್ತಿದ್ಲು. ಹೌದು, ಎಲ್ಲ ತಂದೆ, ಎಲ್ಲ ಮಕ್ಕಳು, ಎಲ್ಲ ಪ್ರೀತಿ ಮಾಡೋರನ್ನ ಚಿನ್ನಮ್ಮ, ಕಂದಮ್ಮ, ಮುದ್ದಮ್ಮ, ಬಂಗಾರಿ ಅಂತ ಕರೆಯೋದು ಸರ್ವೇ ಸಾಮಾನ್ಯ. ಅದನ್ನೇ ಬೇಸಾಗಿಟ್ಕೊಂಡು ಸಾಂಗ್ ಮಾಡೋಣ ಅಂತ ನಾಗಾರ್ಜುನ ಅವರು, ಚರಣ್ ಅವರು ನಾವು ಕೂತು ಇದನ್ನು ಪ್ಲ್ಯಾನ್ ಮಾಡಿದ್ದು. ಮಿಕ್ಕಿದ್ದು ತಾವು ಪ್ರಶ್ನೆ ಕೇಳ್ಬೋದು, ನಾವು ಉತ್ತರ ಕೊಡ್ತೀವಿ, ತಾವಿಬ್ಬರು ಮಾತಾಡ್ಬೋದು.